ಆದರೆ ಇತ್ತೀಚಿನ ದಿವಸಗಳಲ್ಲಿ ಆ ಕ್ಷೇತ್ರದಲ್ಲಿ ಸುಮಾರು 23 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಪೌರಕಾರ್ಮಿಕ, ಹಲವಾರು ಹೆಣಗಳನ್ನು ತನ್ನ ಕೈಯಿಂದ ಹೂತು ಹಾಕಿದಂಥ ಒಬ್ಬ ವ್ಯಕ್ತಿ ಭಯಪಟ್ಟು ನನ್ನನ್ನು ಯಾವಾಗ ಇವರು ಇದೇ ರೀತಿ ಕೊಲ್ತಾರೆ ಅಂತ ಭಾವಿಸಿ ಹೆದರಿ ಅವನ ಕುಟುಂಬ ಸಮೇತ ಇಲ್ಲಿಂದ ಪರಾರಿಯಾಗಿ ಎಲ್ಲಿಯೋ ಬೇರೆ ರಾಜ್ಯದಲ್ಲಿ ಹೋಗಿ ನೆಲೆಸಿ ನಂತರ ಪಾಪ ಪ್ರಜ್ಞೆ ಮೂಡಿ ಇದನ್ನು ನಾನು ಹೇಳದೇ ಇದ್ದರೆ ನಾಳೆ ನನ್ನ ಮಕ್ಕಳಿಗೂ ಈ ಗತಿ ಆಗ್ಬೋದು, ನನ್ನ ಮಕ್ಕಳಿಗೂ ಬೇರೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳುವಂಥ ಒಂದು ಪಾಪ ಪ್ರಜ್ಞೆಯಿಂದ ಆತ ವಕೀಲರ ಮೂಲಕ ಬಂದು ಇಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರಿಗೆ ಒಂದು ಲೆಟರ್ ಕೊಡ್ತಾನೆ, ಸುದೀರ್ಘವಾದಂಥ ಒಂದು ಪತ್ರ. ಈ ಕೊಲೆಗಳು ಹಲವಾರು ನೂರಾರು ಸಂಖ್ಯೆಯ ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ, ನನ್ನ ಕೈಯಾರೆ ನಾನು ಹೂತು ಹಾಕಿದ್ದೇನೆ. ಈ ಆಡಳಿತ ವ್ಯವಸ್ಥೆ ಅಲ್ಲಿರ್ತಕ್ಕಂತಹ ದೇವಾಲಯದ ಸೂಪರ್ವೈಸರ್ ಅವರು ಅವರ ಅಣತಿಯ ಪ್ರಕಾರ ನಾನು ಈ ಕೆಲಸವನ್ನು ಮಾಡಿದ್ದೇನೆ. ಒಂದು ವೇಳೆ ಮಾಡದೇ ಇದ್ದರೆ ನನ್ನನ್ನು ಕೂಡ ಅವರು ಇದೇ ರೀತಿ ಕೊಲ್ತಾರೆ, ನಿರ್ದಾಕ್ಷಿಣ್ಯವಾಗಿ ಕೊಲ್ತಾರೆ. ಆದ ಕಾರಣ ನನಗೆ ಇವತ್ತು ಪಾಪ ಪ್ರಜ್ಞೆ ಮೂಡಿದೆ. ಅದರ ವಿರುದ್ಧ ಎಲ್ಲಿ ಸಾಕ್ಷಿ ಹೇಳಲಿಕ್ಕೂ ನಾನು ತಯಾರಾಗಿದ್ದೇನೆ. ಬಹುಶಃ ಈ ದೇಶದಲ್ಲಿ ಇಂಥ ಒಂದು ಘಟನೆ ಆಗಿರ್ಲಿಕ್ಕಿಲ್ಲ. ಆದರೆ ಇವತ್ತು ಪೊಲೀಸ್ ಇಲಾಖೆ, ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು, ಇವತ್ತು ಎಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗಿತ್ತು. ಇವತ್ತು ಆ ವ್ಯಕ್ತಿ ಮುಸುಕು ಧರಿಸಿಕೊಂಡು ಜೀವ ಭಯದಿಂದ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಆ ನಂತರ ನ್ಯಾಯಾಧೀಶರ ಮುಂದೆ ಹೋಗಿ 164 ಪ್ರಕರಣ ಸಾಕ್ಷಿಯನ್ನು ಕೂಡ 164 ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿಯನ್ನು ಕೂಡ ಅಲ್ಲಿ ಹೇಳ್ತಾನೆ. ಆದರೆ ಅಷ್ಟೊತ್ತಿಗೆ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ, ಅದು ಮಾತ್ರ ಅಲ್ಲ, ಆತ ಹೇಳಿದಂತಹ ಆ ಒಂದು ಹೆಣವನ್ನು ಆತ ಹೇಳಿದಂತಹ ಜಾಗದಿಂದ ತೆಗೆದು ಸಾಕ್ಷಿ ಸಮೇತ ತೋರಿಸಿದ್ದಾನೆ. ಅದು ಎಲ್ಲಿಯೆಲ್ಲ, ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಎಲ್ಲಿಯೆಲ್ಲ ಅದನ್ನು ಹೂತು ಹಾಕಿದ್ದಾರೆ, ಎಲ್ಲಿಯೆಲ್ಲ ಹೂತು ಹಾಕಿದ್ದಾರೆ. ಅಂದರೆ ಇವನಿಂದ ಬಲವಂತವಾಗಿ ಕೆಲವು ಸಂದರ್ಭದಲ್ಲಿ ಪೊಲೀಸರೇ ಹೇಳಿ, ಪೊಲೀಸರ ಸಮ್ಮುಖದಲ್ಲೇ ಹೂತು ಹಾಕಿದ್ದಾನೆ ಅಂತ ಹೇಳುವಂಥದ್ದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಅಂತ ಹೇಳುವ ಸತ್ಯ ಇನ್ನು ಹೊರಬರಬೇಕು. ಇಂತಹ ಘಟನೆಗಳು ಇಲ್ಲಿ ಆಗ್ತಾ ಇರುವಾಗಲೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಈ ವ್ಯವಸ್ಥೆಯಲ್ಲಿ ಯಾರು ಆರೋಪಿಗಳು ಅಂತ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ, ಇಂತಹ ಆರೋಪಿಗಳಿಗೆ ಉನ್ನತ ಹುದ್ದೆ ಕೊಡಲಿಕ್ಕೆ, ಇವರಿಗೆ ರಾಜ್ಯಸಭೆಗೆ ಟಿಕೆಟ್ ಕೊಡಲಿಕ್ಕೆ, ಅಥವಾ ಇವರನ್ನು ನಾಮನಿರ್ದೇಶ ಸದಸ್ಯರನ್ನಾಗಿ ಮಾಡಲಿಕ್ಕೆ, ಅಥವಾ ಇವರನ್ನು ಬಚಾವ್ ಮಾಡಲಿಕ್ಕೆ ಬೇಕಾಗಿ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ. ಎಲ್ಲಿ ಒಬ್ಬರು ಬಂದು ಇಂಥ ಆರೋಪ ಮಾಡುವಾಗ ಆ ಕೂಡಲೇ ಅಲ್ಲಿ ಧರ್ಮಸ್ಥಳದ ಕೆಲವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಪತ್ರಿಕಾಗೋಷ್ಠಿ ಕರೀತಾರೆ. ಪತ್ರಿಕಾಗೋಷ್ಠಿ ಕರೆದು ಇಲ್ಲಿ ನಾವು ಹೂತು ಹಾಕಿ ಧರ್ಮಸ್ಥಳ ಅಂತ ಹೇಳುವಂಥದ್ದು ಅದು ಬೇರೆ ಬೇರೆ ಜನರು ಇಲ್ಲಿಗೆ ಬರ್ತಾರೆ, ಬೇರೆ ಬೇರೆ ಮನೋಭೂಮಿಕೆ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ, ಅವರ ಮೆಂಟಾಲಿಟಿಗಳು ಬೇರೆ ಬೇರೆ ಆಗಿರ್ತದೆ. ಲಕ್ಷಾಂತರ ಜನರು ಬರ್ತಾರೆ ಸ್ವಾಮಿ ಧರ್ಮಸ್ಥಳಕ್ಕೆ, ಅದರ ಮೇಲೆ ಗೌರವವಿದೆ, ದೊಡ್ಡ ತೀರ್ಥಕ್ಷೇತ್ರ. ಅಲ್ಲಿ ಬರುವವರು ಬೇರೆ ಬೇರೆ ಮೆಂಟಾಲಿಟಿಯಲ್ಲಿ ಬರ್ತಾರೆ. ಅಂದರೆ ಆತ್ಮಹತ್ಯೆ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಅವರು ಯಾರ ಅಣತಿಯಂತೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಬಹಿರಂಗಪಡಿಸಬೇಕು. ಅವರಲ್ಲಿ ದಾಖಲೆಗಳಿದೆ. ಒಂದು ದಾಖಲೆಗಳಿರಬೇಕಾದದ್ದು ಪೊಲೀಸ್ ಇಲಾಖೆಯಲ್ಲಿ. ಅಲ್ಲಿ ಮರಣ ಹೊಂದುವಾಗ, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಆರೋಗ್ಯ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ದಾಖಲೆಗಳಿರಬೇಕು. ಅದನ್ನು ಅವರು ದಫನ ಮಾಡುವಂಥದ್ದು ಅವರಿಗೆ ಬಿಟ್ಟಂಥದ್ದು. ಇಲ್ಲಿ ಪತ್ರಿಕಾಗೋಷ್ಠಿ ಕರೆದು ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿ ನಮ್ಮಲ್ಲಿ ದಾಖಲೆ ಇದೆ ಅಂತ ಹೇಳಲಿಕ್ಕೆ ಇವರು ಯಾವ ಅಧಿಕೃತವಾದಂತಹ ಆ ದಫನ ಭೂಮಿಯಲ್ಲಿ ಇವರು ಹೂತಿದ್ದಾರ ಹೆಣಗಳನ್ನು? ಆ ಕಾಡಿನಲ್ಲಿ ಹೂಳಲಿಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟದ್ದು? ಆ ಕಾಡಿನಲ್ಲಿ ಮೃತ ಶರೀರವನ್ನು ಹೂಳಲಿಕ್ಕೆ ಇವರಿಗೆ ಅನುಮತಿ ಕೊಟ್ಟವರು ಯಾರು? ಒಂದು ವೇಳೆ ಇಷ್ಟು ಮಂದಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡುವುದಾದರೆ ಅದು ಅಸಹಜ ಸಾವು ಅಂತ ಹೇಳುವಂಥದ್ದು ಯಾಕೆ ಅದು ಬರ್ತಾ ಇರುವಂಥದ್ದು? ಯಾಕೆ ಅಸಹಜ? ಅಲ್ಲಿಗೆ ಬರುವವರಿಗೆ ದಾಖಲೆಗಳಿಲ್ವಾ?